ಆರೋಪ ಏನೇ ಇರಬಹುದು, ಆದರೆ ಕೋರ್ಟ್ಗೆ ಬೇಕಾಗಿರೋದು ಸೂಕ್ತ ಸಾಕ್ಷಿಗಳು. ಆದರೆ ತನಿಖಾಧಿಕಾರಿಗಳು ಯಾರ ಪ್ರಭಾವಕ್ಕೆ ಒಳಗಾದ್ರೋ ದರ್ಶನ್ರ A2 ಅಂತ ಚಾರ್ಜ್ ಶೀಟ್ನಲ್ಲಿ ಹಾಕಿದ್ದಾರೆ ಹೊರತು ದರ್ಶನ್ರೇ ಈ ಕೊಲೆ ಮಾಡಿದ್ದಾರೆ ಅಂತ ಸಾಬೀತು ಮಾಡ್ತಕ್ಕಂಥ ಸೂಕ್ತ ಸಾಕ್ಷಿಗಳನ್ನು ತೋರಿಸೋದಕ್ಕೆ ವಿಫಲರಾಗಿದ್ದಾರಂತೆ. ವೆರಿ ಗುಡ್, ವೆರಿ ಗುಡ್. ನಂಬರ್ 2, ಪೊಲೀಸರೇ ಹಾಜರುಪಡಿಸಿರ್ತಕ್ಕಂಥ ಮೊಬೈಲ್ ಮೆಸೇಜ್ಗಳ ಪ್ರಕಾರ ಆ ಕಾಮುಕ ಬಡ್ಡಿ ಮಗ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿ ಅಥವಾ ಕೊಲೆ ಮಾಡೋಣ ಅಂತ ಡಿ ಬಾಸ್ರಿಂದ ಯಾರಿಗೂ ಯಾವ ಮೆಸೇಜು ಹೋಗಿಲ್ಲ. ಈ ಕೊಲೆಗೂ ಮೊಬೈಲ್ ಮೆಸೇಜ್ಗಳಿಗೂ ಯಾವುದೇ ಸಂಬಂಧನೇ ಇಲ್ಲವಂತೆ. ಗುಡ್, ಗುಡ್ ಆ್ಯಂಡ್ ವೆರಿ ಗುಡ್. ಈ ಕೊಲೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಬೇರೆ ಆರೋಪಿಗಳ ಸಂದೇಶಕ್ಕೂ ಅಂದರೆ ಮೆಸೇಜ್ಗಳಿಗೂ ದರ್ಶನ್ರ ಮೊಬೈಲ್ರಿಂದ ಹೋಗಿರ್ತಕ್ಕಂಥ ಮೆಸೇಜ್ಗಳು ಯಾವುದೇ ಸಂಬಂಧವೇ ಇಲ್ವಂತೆ. ದೇವರು ದೊಡ್ಡೋನು ಅಂತ ಇದಕ್ಕೆ ಹೇಳೋದು. ಹಾಗೆಯೇ ನಂಬರ್ 4, CCTV ದೃಶ್ಯಗಳು ಇದ್ರೂ ಸಹ ಆ CCTV ದೃಶ್ಯಗಳಲ್ಲಿ ದರ್ಶನ್ರೇ ಈ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ, ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ತೋರಿಸ್ತಕ್ಕಂಥ ಯಾವ ಅಂಶಗಳು ಸಹ ಸಾಬೀತಾಗಿಲ್ಲಂತೆ. ಏನ್ರಿ ಮೀಡಿಯಾ, ನೀವು ಪುಂಗಿದ್ದೆಲ್ಲ ನಮ್ಮ ಹತ್ರ ಸೇವ್ ಆಗಿದೆ. ನೆಕ್ಸ್ಟ್ ಇದೆ ನಿಮಗೆ. ಓಕೆ, ಮುಂದೆ ನೋಡೋಣ. ನಂಬರ್ 5, ವೈದ್ಯರ ಶವ ಪರೀಕ್ಷೆ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥ ವೈದ್ಯರ ವರದಿಯಲ್ಲಿ ಸ್ಪಷ್ಟತೆಯೇ ಇಲ್ವಂತೆ. ಅಂದರೆ ಈ ಸಾವಿಗೆ ನಿಜವಾದ ಕಾರಣ ಅಂದರೆ ಯಾವ ಹೊಡೆತದಿಂದ ಈ ವ್ಯಕ್ತಿ ಅಂದರೆ ಕಾಮುಕ ರೇಣುಕಾಸ್ವಾಮಿ ನೆಗೆದು ಬಿದ್ದ, ಎಲ್ಲಿಗೆ ಬಿದ್ದ ಹೊಡೆತದಿಂದ ನೆಗೆದು ಬಿದ್ದ, ಯಾವ ಟೈಮ್ಗೆ ನೆಗೆದು ಬಿದ್ದ ಅನ್ನೋದರ ಸ್ಪಷ್ಟತೆಯೇ ಇಲ್ವಂತೆ. ಈ ಡಾಕ್ಟರ್ಸ್ಗಳಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್ ಹೇಳಲೇಬೇಕು. ಗುಡ್, ಗುಡ್ ಜಾಬ್. ಅಷ್ಟೇ ಅಲ್ಲ, ಈಗಾಗಲೇ ಸಾಕ್ಷಿಗಳನ್ನ ಹೇಳಿಕೆ ನೀಡಿರ್ತಕ್ಕಂಥವರ ಹೇಳಿಕೆಗೂ ವೈದ್ಯಕೀಯ ವರದಿಗಳಿಗೂ ತುಂಬಾ ವ್ಯತ್ಯಾಸಗಳಿವೆಯಂತೆ. ಈ ಎಲ್ಲ ಕಾರಣಗಳು ಮತ್ತು ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂಥ ಕಾರಣ ಕೊಲೆ ಆರೋಪ ಸಾಬೀತಾಗುವವರೆಗೂ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತ ವಾದ ಮಂಡಿಸ್ತಾ ಇದ್ದಾರೆ ನಮ್ಮ ದರ್ಶನ್ ಪರ ಲಾಯರ್ಗಳು. ಈ ಎಲ್ಲ ಕಾರಣಗಳಿಗಿಂತ ಮುಖ್ಯವಾಗಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮತ್ತೊಂದು ಕಾರಣ ಏನು ಅಂತಂದರೆ, ನ್ಯಾಯಾಂಗದ ಪ್ರಕಾರನೇ ಆರೋಪ ಸಾಬೀತಾಗುವವರೆಗೂ ಆರೋಪಿಯನ್ನು ಅಪರಾಧಿ ಎಂದು ಪರಿಗಣಿಸುವ ಹಾಗೇನೇ ಇಲ್ಲ. ಆರೋಪ ಸಾಬೀತಾಗುವವರೆಗೂ ಅವನು ಅಮಾಯಕ ಆಗಿರ್ತಾನೆ ಅಷ್ಟೇ. ಆ್ಯಂಡ್ ಚಾರ್ಜ್ ಶೀಟ್ ಈಗಾಗಲೇ ಸಲ್ಲಿಕೆ ಆಗಿರ್ತಕ್ಕಂಥ ಕಾರಣ ಪೊಲೀಸರು ಮತ್ತೆ ಈ ಕೇಸ್ನಲ್ಲಿ ಕಡಿದು ಗುಡ್ಡೆ ಹಾಕೋದು ಏನೂ ಇಲ್ಲ. ಎಲ್ಲ ವಿಚಾರಣೆ ಮುಗಿದು ಹೋಗಿದೆ. ಆ ಕಾರಣಕ್ಕಾಗಿ ದರ್ಶನ್ ಅವರು ಹೊರಗೆ ಬಂದು ಸಾಕ್ಷ್ಯನ ನಾಶ ಮಾಡ್ತಾರೆ ಅಂತಕ್ಕಂಥ ವಿಚಾರನೆ ಬರೋದಿಲ್ಲ. ಆ್ಯಂಡ್ ಅಟ್ ಲಾಸ್ಟ್ ಈ ಆರೋಪದ ಬಗ್ಗೆ ವಾದ ವಿವಾದಗಳು ನಡೆಯುತ್ತೆ. ಸರ್ಕಾರಿ ವಕೀಲರು ಮತ್ತು ದರ್ಶನ್ ಪರ ಲಾಯರ್ಗಳ ವಾದಗಳು ನಡೆಯುತ್ತೆ. ಪ್ರತಿ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಇವೆಲ್ಲ ಆಗಿ ಕೊನೆಗೆ ತೀರ್ಪು ಬರೋದಕ್ಕೆ ಕನಿಷ್ಠ 3 ರಿಂದ 4 ವರ್ಷ ಆಗುತ್ತೆ ಅಥವಾ ಅದಕ್ಕೂ ಹೆಚ್ಚಾಗ್ಬೋದು. ಅಲ್ಲಿ ತನಕ ಸುಮ್ಮನೆ ಯಾವುದೇ ಆರೋಪಿಯನ್ನು ಜೈಲಿನಲ್ಲಿ ಇಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನ್ಯಾಯಾಂಗನೇ ಹೇಳುತ್ತೆ. ಸೊ ಡಿ ಬಾಸ್ ಹಬ್ಬಕ್ಕೆ ರೆಡಿಯಾಗಿ ಅಷ್ಟೇ.